ಇದುವರೆಗೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ. ಹಾಗೆಯೇ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಗೇನೆ ಎಲ್ರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇರೋದು ಒಂದು ಲಿಪ್ ಕ್ರಯಾನ್ ಬಗ್ಗೆ, ಹಾಗೆ ಅದರ ಸ್ವಾಚಸ್ ಬಗ್ಗೆ. ಪರ್ಪಲ್ ನಲ್ಲಿ ಪರ್ಚೇಸ್ ಮಾಡಿರುವಂತ ಲಿಪ್ ಕ್ರಯಾನ್ಸ್. ಸೊ ಈ ಲಿಪ್ ಕ್ರಯಾನ್ಸ್ ಬಗ್ಗೆ ಇವತ್ತು ರಿವ್ಯೂ ಕೊಡೋಣ. ಸ್ವಾಚಸ್ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದೀನಿ. ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಗ್ಬೋದು, ಯಾಕಂದ್ರೆ ಅಫೋರ್ಡಬಲ್ ರೇಟ್ ನಲ್ಲಿ purple.com ನವರು ಇದನ್ನ ಲಾಂಚ್ ಮಾಡಿದ್ದಾರೆ, ಹಾಗೆ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಅದಕ್ಕೆ ನಿಮ್ ಜೊತೆ ರಿವ್ಯೂ ಶೇರ್ ಮಾಡೋಣ ಅಂತ ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದೀನಿ. ಸೊ ಅದು ಯಾವ ಕಂಪನಿ ಅಂತ ನೋಡೋಣ ಬನ್ನಿ. ಒಂದ್ ವೇಳೆ ನೀವು ನನ್ನ ಹೊಸ ವ್ಯೂವರ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ನನ್ನ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ. ಒಂದ್ ವೇಳೆ ನೀವು ಬೆಲ್ ಐಕನ್ ಪ್ರೆಸ್ ಮಾಡಿಲ್ಲ ಅಂದ್ರೆ ನಿಮ್ಗೆ ವಿಡಿಯೋ ನೋಟಿಫಿಕೇಶನ್ ಸಿಗಲ್ಲ. ಸೊ ಹಾಗಾಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬೇಕಂದ್ರೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ವಿಡಿಯೋ ನೋಡೋಣ ಬನ್ನಿ. ಫಸ್ಟ್ ಕಂಪನಿ ಬಂದ್ಬಿಟ್ಟು ಆಮ್ಸ್ಟರ್ಡ್ಯಾಮ್ ಅನ್ನೋ ಕಂಪನಿದು ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಕೊಡ್ತಾ ಇರೋಂಥದ್ದು. ಆಲ್ರೆಡಿ ನಾನು ಲಿಕ್ವಿಡ್ ಲಿಪ್ಸ್ಟಿಕ್ ರಿವ್ಯೂ ಮಾಡಿದ್ದೆ, ಒಂದು ಸಿಂಗಲ್ ಮಾತ್ರ ತರಿಸ್ಕೊಂಡಿದ್ದೆ. ಸೊ ನೋಡೋಣ ಅಂತ ಹೇಳಿ ಲಿಕ್ವಿಡ್ ಲಿಪ್ಸ್ಟಿಕ್ ಚೆನ್ನಾಗಿತ್ತು, ನನ್ಗೇನೋ ಚೆನ್ನಾಗಿತ್ತು. ಮೇ ಬಿ ಕೆಲವೊಬ್ರು ಹೇಳಿದ್ರು ತುಂಬಾ ಸ್ಟಿಕ್ಕಿ ಇತ್ತು ಅಂತ. ಐ ಥಿಂಕ್ ನಾನ್ ತಗೊಂಡಿರೋ ಶೇಡ್ ನಲ್ಲಿ ಸ್ಟಿಕ್ಕಿ ಇರ್ಲಿಲ್ಲ ಲಾಸ್ಟ್ ಟೈಮ್ ಲಿಕ್ವಿಡ್ ಲಿಪ್ಸ್ಟಿಕ್. ಮೇ ಬಿ ಬೇರೆ ಶೇಡ್ಸ್ ಗಳಲ್ಲಿ ಆತರ ಏನಾದ್ರು ಬಂದಿತ್ತು ಏನೋ ಗೊತ್ತಿಲ್ಲ. ನೋಡೋಣ. 5 ಶೇಡ್ಸ್ ನ ಬೈ ಮಾಡಿದೀನಿ. ಸೊ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಈ 5 ಶೇಡ್ಸ್. ಸೊ ಬನ್ನಿ, ಇದ್ರದ್ದು ಲಿಪ್ ಸ್ವಾಚಸ್ ನ ಕೊಡ್ತೀನಿ, ಹಾಗೆ ಪ್ಯಾಕೇಜಿಂಗ್ ಎಲ್ಲ ಏನಿದೆ ಅಂತ ನೋಡೋಣ. ಪ್ಯಾಕೇಜಿಂಗ್ ಬಂದ್ರೆ ಇದನ್ನ ಜಸ್ಟ್ ಒಂದು ಕಾರ್ಡ್ಬೋರ್ಡ್ ಪ್ಯಾಕೇಜಿಂಗ್ ನ ಕೊಟ್ಟಿದ್ದಾರೆ. ಅಂಡ್ ಇದ್ರ ಮೇಲೆ ಯಾವ ಶೇಡು ಹಾಗೆ ಅದ್ರ ನೇಮ್ ಏನು ಅನ್ನೋದನ್ನ ಕೊಟ್ಟಿದ್ದಾರೆ. ನಂಬರು, ಶೇಡು, ಕಲರು ಮೂರನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಇದರಿಂದ ಏನಾಗುತ್ತೆ ಅಂದ್ರೆ ನಮಗೆ ಸರ್ಚ್ ಮಾಡೋದು ತುಂಬಾ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯ ಪ್ಯಾಕೇಜಿಂಗ್ ನ ಕೊಟ್ಟಿದ್ದಾರೆ. ಇದ್ರ ಮೇಲೆ ರೇಟ್ ನ ಕೂಡ ಹಾಕಿದ್ದಾರೆ. ಐ ಥಿಂಕ್ 199 rupees ಪರ್ ಪೀಸ್. ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು 199 rupees ಪರ್ ಲಿಪ್ ಕ್ರಯಾನ್ಗೆ. ಇಂಗ್ರೀಡಿಯೆಂಟ್ಸ್ ಇದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕಸ್ಟಮರ್ ಕೇರ್ ನಂಬರ್ ಇದೆ. ಇದು 1 ಪೀಸ್ ಕಾಸ್ಟ್ ಬಂದ್ಬಿಟ್ಟು 199 rupees. ನಾನಿಲ್ಲಿ ತಗೊಂಡಿರುವಂತದ್ದು 5 ಶೇಡ್ಸ್. ಅಂಡ್ ಒನ್ ಮೋರ್ ಥಿಂಗ್ ಏನಂತ ಅಂದ್ರೆ ಪ್ಯಾಕೇಜಿಂಗು ನಾನು ಆಗ್ಲೇ ತೋರಿಸ್ದಂಗೆ ಔಟರ್ ಪ್ಯಾಕೇಜಿಂಗ್ ಈ ತರ ಕಾರ್ಡ್ಬೋರ್ಡ್ ಇದೆ. ಸೊ ಇದು ಯಾವಾಗಲೇ 1 ಪೀಸ್ ತೆಗಿಬೇಕಾದ್ರೆ. ಓಕೆ, ಸೊ ಬಂತು ಈ ರೀತಿಯ ಇನ್ನರ್ ಪ್ಯಾಕೇಜಿಂಗ್. ಇನ್ನರ್ ಪ್ಯಾಕೇಜಿಂಗ್ ನಲ್ಲಿ ಈ ರೀತಿ ಒಂದು ಕ್ರಯಾನ್ ಶೇಪ್ ನಲ್ಲಿ ಇದೆ. ಐ ಲವ್ ದಿಸ್ ವೈಟ್ ಕಲರ್. ನಂಗೆ ಈ ವೈಟ್ ಕಲರ್ ಸ್ವಲ್ಪ ಇಷ್ಟ ಆಯ್ತು. ಮೇಲ್ಗಡೆ ಕೊಟ್ಟಿರುವಂತ ವೈಟ್ ಕಲರ್ ಚೆನ್ನಾಗಿದೆ. ಸೊ ಈ ರೀತಿಯ ಪ್ಲಾಸ್ಟಿಕ್ ಕೋಟಿಂಗ್ ನಲ್ಲಿ ಮತ್ತೆ ಎಗೈನು ಪ್ಯಾಕೇಜಿಂಗ್ ಮಾಡಿದ್ದಾರೆ. ಸೊ ಈ ರೀತಿಯ ಒಂದು ಪ್ಲಾಸ್ಟಿಕ್ ಕೋಟಿಂಗ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದಲ್ಲ. ಸೊ ಈ ರೀತಿಯ ಒಂದು ಪ್ಲಾಸ್ಟಿಕ್ ಕೋಟಿಂಗ್ ನ ಕೊಟ್ಟಿದ್ದಾರೆ ಇದ್ರ ಮೇಲೆ. ಅಂದ್ರೆ ಇದ್ರ ಮೇಲೆ ಇನ್ನೊಂದು ಪ್ಯಾಕೇಜಿಂಗ್ ಇದೆ, ಪ್ಲಾಸ್ಟಿಕ್ ಕೋಟಿಂಗ್ ನ ಕೊಟ್ಟಿದ್ದಾರೆ. ಸೊ ಬನ್ನಿ ಇದು ಹೇಗಿದೆ ಅಂತ ಕಲರ್ ನ ಅಪ್ಲೈ ಮಾಡ್ಕೊಂಡು ನೋಡೋಣ. ಸೊ ಇದ್ರ ಸ್ವಾಚ್ ನ ಫಸ್ಟ್ ನಾನು ಕೈ ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಇದು ಇದರ ಇನ್ನರ್ ಪ್ಯಾಕೇಜಿಂಗ್. ಸೊ ನಾನು ಇವಾಗ ಕವರ್ಸ್ ನೆಲ್ಲ ರಿಮೂವ್ ಮಾಡಿದೀನಿ. ಅಂಡ್ ಈ ರೀತಿಯ ಒಂದು ಕ್ಯಾಪ್ ನ ಕೊಟ್ಟಿದ್ದಾರೆ. ಐ ಡೋಂಟ್ ಥಿಂಕ್ ಇದು ಕ್ಯಾಪ್ ತುಂಬಾ ಸ್ಟಡಿ ಇದೆ ಅಂತ ಹೇಳಲ್ಲ, ಯಾಕಂದ್ರೆ ಟ್ರಾವೆಲ್ ಫ್ರೆಂಡ್ಲಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೀತಿ ಇದೆ ಇದು. ಎಲ್ಲದನ್ನು ಮೆನ್ಷನ್ ಮಾಡಿದ್ದಾರೆ, ಐ ಆಮ್ಸ್ಟರ್ ಲಿಪ್ ಕ್ರಯಾನ್ ಅಂತ ಹೇಳ್ಬಿಟ್ಟು. ಸೊ ಐ ಥಿಂಕ್ ಕಾಣಿಸ್ತದೆ ಅಂತ ಅನ್ಕೊಂತೀನಿ. ಐ ಆಮ್ಸ್ಟರ್ ಲಿಪ್ ಕ್ರಯಾನ್ ಅನ್ನೋದನ್ನ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಬಟ್ ನಂಗೆ ಒಂದ್ ಥಿಂಗ್ ಏನ್ ಇಷ್ಟ ಆಗ್ಲಿಲ್ಲ ಅಂತ ಫಸ್ಟೇ ಹೇಳ್ಬಿಡ್ತೀನಿ. ಇದು ಈ ರೀತಿ ರೊಟೇಟಿಂಗ್ ಕೊಟ್ಟಿಲ್ಲ. ಆಲ್ಮೋಸ್ಟ್ ಲಿಪ್ಸ್ಟಿಕ್ಸ್ ರೊಟೇಟಿಂಗ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲದೆ ಇದ್ರೆ ನೀವು ಈ ಸೈಜ್ ಇಂದು ನೀವು ಶಾರ್ಪ್ನರ್ ನ ಹುಡುಕ್ಬೇಕಾಗತ್ತೆ. ಈ ಸೈಜ್ ಇನ್ ಶಾರ್ಪ್ನರ್ ನ ಹುಡುಕಿ ಇದನ್ನ ಶಾರ್ಪ್ ಮಾಡ್ಬೇಕಾಗುತ್ತೆ. ಅದೊಂದೇ ಬ್ಯಾಡ್ ಥಿಂಗ್ ನಂಗೆ ಇಷ್ಟ ಆಗದೆ ಇರೋದು. ಈ ವೈಸ್ ಆಲ್ಮೋಸ್ಟ್ ಪಿಗ್ಮೆಂಟೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಲ್ರೆಡಿ ನಾನು ಶೇಡ್ ನ ಕೂಡ ಅಪ್ಲೈ ಮಾಡ್ಕೊಂಡಿದೀನಿ, ಅದ್ರ ಬಗ್ಗೆನೂ ಹೇಳ್ತೀನಿ ನಿಮ್ಗೆ. ಸೊ ಮತ್ತೆ ಇನ್ನರ್ ಪ್ಯಾಕೇಜಿಂಗ್ ಬಗ್ಗೆ ಆಯ್ತು. ಇವಾಗ ನೆಕ್ಸ್ಟ್ ಸ್ವಾಚಸ್ ಹೇಗಿದೆ ಹಾಗೆ ಪಿಗ್ಮೆಂಟೇಷನ್ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಫಸ್ಟ್ ಶೇಡು ನಾನಿಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇರೋದು ಶೇಡ್ ನಂಬರ್ 7. ಸೊ ಇದ್ರ ಹೆಸರುಗಳು ತುಂಬಾ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್, ತುಂಬಾ ಡಿಫ್ರೆಂಟ್ ಆಗಿದೆ. ನಾನು ಹೇಳೋ ಹೆಸರು ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿದೆಯೋ ಎಲ್ಲೋ ಗೊತ್ತಿಲ್ಲ, ಬಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ತಪ್ಪಾಗಿದ್ರೆ. ದಿಲೆನ್ ಬರ್ಗ್ ಅಂತ ಇದೆ. ಸೊ ಇದು ಶೇಡ್ ಬಂದ್ಬಿಟ್ಟು 7 ದಿಲೆನ್ ಬರ್ಗ್ ಅಂತ. ಕೆಳಗಡೆ ಕೂಡ ನಾನು ಹಾಕ್ತೀನಿ ಯಾವ ಹೆಸರು ಏನು ಅಂತ ಹೇಳ್ಬಿಟ್ಟು ಸೆಕ್ಷನ್ ನಲ್ಲಿ. ಯಾಕಂದ್ರೆ ಇದೊಂಥರ ಪೀಚಿಶ್ ಪಿಂಕ್ ಕಲರ್ ಬರುತ್ತೆ, ಬೇಸ್ ಪಿಂಕ್ ಬರುತ್ತೆ ವಿತ್ ಪೀಚ್ ಮಿಕ್ಸ್ ಬರುತ್ತೆ. ರೆಡ್ಡಿಶ್ ಪೀಚ್ ಅಲ್ಲ, ಇದು ಪಿಂಕ್ ಬೇಸ್ ಮೇಲೆ ಪೀಚ್ ಕಲರ್ ಮಿಕ್ಸ್ ಬರುತ್ತೆ. ಸೊ ಇದು ಫೇರ್ ಸ್ಕಿನ್ ಟೋನ್ ಅವ್ರಿಗೆ ತುಂಬಾನೇ ಚೆನ್ನಾಗಿದೆ. ಫೇರ್ ಟು ಮೀಡಿಯಂ ಸ್ಕಿನ್ ಅವರು ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬಹುದು. ಈಗ ಆಲ್ರೆಡಿ ನಾನು ಅಪ್ಲೈ ಮಾಡ್ಕೊಂಡಿದೀನಿ. ಸೊ ಸೇಮ್ ಶೇಡ್. ಬಟ್ ನಾನೇನಂದ್ರೆ ಸ್ವಲ್ಪ ಲಿಪ್ ಗ್ಲಾಸ್ ನ ಅಪ್ಲೈ ಮಾಡ್ಕೊಂಡಿದೀನಿ. ಬಿಕಾಸ್ ಇದು ಹೆವಿ ಮ್ಯಾಟ್ ಫಿನಿಶ್ ಆಗಿರೋದ್ರಿಂದ ಒಂದ್ ವೇಳೆ ನಿಮ್ ಲಿಪ್ಸ್ ಏನಾದ್ರೂ ಡ್ರೈ ಇದ್ರೆ ಸ್ವಲ್ಪ ಪೀಲ್ ಆಫ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ ಲಿಪ್ಸ್ ಏನಾದ್ರೂ ಡ್ರೈ ಇದ್ರೆ ಸ್ವಲ್ಪ ಲಿಪ್ ಬಾಮ್ ನ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಈ ಲಿಪ್ಸ್ಟಿಕ್ ನ ಅಪ್ಲೈ ಮಾಡ್ಕೊಳ್ಳಿ, ಈ ಶೇಡ್ ನ. ಬಟ್ ನನಗೆ ಪರ್ಸನಲಿ ಈ ಕಲರ್ ತುಂಬಾನೇ ಇಷ್ಟ ಆಯ್ತು. ಯಾಕಂದ್ರೆ ಡೈಲಿ ವೇರ್ ಮಾಡೋದಕ್ಕೆ ಈ ಕಲರ್ ತುಂಬಾ ಚೆನ್ನಾಗಿದೆ. ನಂಬರ್ 3
ಲೆಟರ್ಸ್ ನಲ್ಲಿ ಹಾಕ್ತೀನಿ. ಸೊ ಆಂಡ್ರೆ ರಿಯೋ ಅಂತ ಆಪ್ಷನ್ ಅಲ್ಲಿ ಇದ್ರ ಲಿಂಕ್ ಗಳನ್ನ ಕೂಡ ನಿಮ್ಗೆ ಕೊಡ್ತೀನಿ. ಸೊ ನೀವು ಯಾರಾದ್ರೂ ಇಂಟ್ರೆಸ್ಟ್ ಇದ್ದವರು ಹೋಗಿ ಪರ್ಚೇಸ್ ಮಾಡಬಹುದು. ಆಂಡ್ರೆ ರಿಯೋ ಅಂತ ನಂಬರ್ 3 ಇದೆ, ಶೇಡ್ ನಂಬರ್ 3 ಇದೆ. ಸೊ ಇದು ಹೇಗಿದೆ ಅಂತ ನೋಡೋಣ ಬನ್ನಿ. ಇದು ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಡೈಲಿ ವೇರ್ ಮಾಡೋದಕ್ಕೆ. ಐ ಥಿಂಕ್ ಅಂದ್ರೆ ಮೆಟಾಲಿಕ್ ಫಿನಿಶ್ ಅಂತ ಹೇಳ್ತಾರಲ್ಲ, ಸೊ ಆ ಕಲರ್ ಇದು ಮೆಟಾಲಿಕ್ ಫಿನಿಶ್ ಬರುತ್ತೆ. ಈ ಶೇಡು ನಂಬರ್ 3 ಸ್ವಲ್ಪ ಮೆಟಾಲಿಕ್ ಶೇಡ್ ಬರುತ್ತೆ, ನಿಮ್ಗೆ ಫುಲ್ಲಿ ಮ್ಯಾಟ್ ಫಿನಿಶ್ ಬರೋದಿಲ್ಲ. ಫ್ರೆಂಡ್ಸ್ ಇವಾಗ ನಾನು ಅಪ್ಲೈ ಮಾಡ್ಕೊಂಡಿರೋದು ನಂಬರ್ 3 ಆಂಡ್ರೂ ರಿಯೋ ಅಂತ ಇರೋ ಶೇಡು ಅಂತಂದ್ರೆ ಇದು ಸ್ವಲ್ಪ ನಾನು ಮುಂಚೆನೆ ಹೇಳ್ದಂಗೆ ಮೆಟಾಲಿಕ್ ಫಿನಿಶ್ ಇದೆ. ಅದ್ರ ಜೊತೆಗೆ ಇದು ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಇದ್ರೆ, ಡೈಲಿ ಆಫೀಸ್ಗೆ ಹೋಗೋರಿದ್ರೆ ಇದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಅಂತ ಅಂದ್ರೆ ಇದು ಅಷ್ಟೇ ಫೇರ್ ಟು ಮೀಡಿಯಂ ಸ್ಕಿನ್ ಅವ್ರಿಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಕೂಡ ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ಸೊ ಸ್ವಲ್ಪ ಬಂದಿದೆ ನೋಡಿ, ಒಂದು ಒಳ್ಳೆ ಯಂಗ್ ಲುಕ್ ನ ಕೊಡುತ್ತೆ ನಿಮ್ಮ ಫೇಸ್ಗೆ. ಸೊ ಅದು ನಂಗೆ ತುಂಬಾ ಇಷ್ಟ ಆಗಿದ್ದು ಈ ಶೇಡು. ನೆಕ್ಸ್ಟ್ ಶೇಡ್ ಬಂದ್ಬಿಟ್ಟು ಬ್ಲಾಕ್ ಡೈಮಂಡ್ ಅಂತೆ. ಐ ಡೋಂಟ್ ನೋ ಈ ಕಲರ್ ಹೇಗಿದೆ ಅಂತ, ಬಟ್ ಇದು ನನಗೆ ಸ್ವಲ್ಪ ಅದರಲ್ಲಿ ಪರ್ಪಲ್ ಶೇಡ್ ನಲ್ಲಿ ಕಾಣಿಸ್ತಾ ಇತ್ತು, ಸ್ವಲ್ಪ ಪರ್ಪಲಿಶ್ ಪಿಂಕ್ ಇದೆ. ಸೊ ಇದುವರೆಗೂ ನಾನು ಈ ಶೇಡ್ ನ ಯಾವತ್ತೂ ಟ್ರೈ ಮಾಡಿಲ್ಲ ಫ್ರೆಂಡ್ಸ್, ನನ್ನ ಹತ್ರ ಈ ಶೇಡ್ ಕೂಡ ಇಲ್ಲ. ಸೊ ಲೆಟ್ಸ್ ಟ್ರೈ ಅಂತ ಹೇಳ್ಬಿಟ್ಟು ತರಿಸ್ಕೊಂಡೆ. ಇದು ಹೇಗಿದೆ ನೋಡೋಣ, ಅಂಡ್ ಇದು ನಂಗೆ ಸೂಟ್ ಆಗುತ್ತೋ ಇಲ್ಲೋ ಅಂತ ನೋಡೋಣ ಅಂತ. ಸೊ ಓಪನ್ ಮಾಡಿದೀನಿ, ಇದು ಸ್ವಾಚ್ ನ ತೋರಿಸ್ತೀನಿ ಹೇಗಿದೆ ಕಲರ್ ಅಂತ. ಐ ಥಿಂಕ್ ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದೀನಿ. ಎಸ್, ಚೆನ್ನಾಗಿದೆ ಕಲರು. ಓಕೆ, ತುಂಬಾ ಚೆನ್ನಾಗಿದೆ ಕಲರು. ಸೊ ಆಲ್ಮೋಸ್ಟ್ ಇದೆಲ್ಲ ಪಿಂಕ್ ಬೇಸೇ ಇದೆ ಫ್ರೆಂಡ್ಸ್. ಇದು ಅಷ್ಟೇ ಪೀಚಿಶ್ ಸ್ವಲ್ಪ ಪಿಂಕ್ ಬರುತ್ತೆ, ಇದು ಫುಲ್ ಬೇಬಿ ಪಿಂಕ್ ಶೇಡ್ ಬರುತ್ತೆ, ಅದ್ರ ಜೊತೆ ಮೆಟಾಲಿಕ್ ಫಿನಿಶ್ ಇದೆ. ಅಂಡ್ ಇದು ಕೂಡ ಪಿಂಕ್ ಬೇಸೇ ಬರುತ್ತೆ, ಪಿಂಕ್ ವಿತ್ ಪರ್ಪಲ್ ಕಲರ್ ಅಲ್ಲಿ ಬರುತ್ತೆ, ಒಂಥರ ಮಾವೆ ಶೇಡ್ ಅಂತ ಹೇಳ್ತೀವಲ್ಲ, ಸೊ ಆ ಕಲರ್ ಅಲ್ಲಿ ಇದೆ. ಇದ್ರ ಅಟ್ ಪ್ರೆಸೆಂಟು ಇವತ್ತು 23 ಪರ್ಪಲಲ್ಲಿ ಸೇಲ್ ನಡೀತಾ ಇದೆ ಫ್ರೆಂಡ್ಸ್, ಮೇಕಪ್ ಸೇಲ್ ನಡೀತಾ ಇದೆ. ಸೊ ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಎಲ್ಲರೂ ಅದನ್ನ ಯೂಸ್ ಮಾಡ್ಕೊಂಡು. ಈ ಶೇಡ್ ಕೂಡ ತುಂಬಾ ಚೆನ್ನಾಗಿದೆ, ಬಟ್ ಇದು ಡೈಲಿ ವೇರ್ ಮಾಡೋದಕ್ಕೆ ಓಕೆ, ಆದ್ರೆ ಫಂಕ್ಷನ್ ವೇರ್ಗೆ ತುಂಬಾ ಚೆನ್ನಾಗಿದೆ. ಏನಾದ್ರೂ ಮ್ಯಾರೇಜ್ ಫಂಕ್ಷನ್ಸ್ ಇದ್ರೆ ಅಥವಾ ನೀವೆಲ್ಲಾದ್ರೂ ಪಾರ್ಟೀಸ್ಗೆ ಹೋಗ್ತಾ ಇದ್ರೆ, ಸೊ ಅವಾಗ ಇದನ್ನ ಲೈಟ್ ಆಗಿ ಐ ಮೇಕಪ್ ನ ಮಾಡ್ಕೊಂಡು ಈ ಶೇಡ್ ನ ಅಪ್ಲೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿದೆ. ಸೊ ಶೇಡ್ ಬಂದ್ಬಿಟ್ಟು ನಂಬರ್ 14. ಸೊ ಓಪನ್ ಮಾಡೋಣ, ಇದು ಹೇಗಿದೆ ಅಂತ ನೋಡೋಣ ಬನ್ನಿ. ಬಿಗ್ ಸ್ಮೈಲ್ ಅಂತ ಯಾಕೆ ಇದಕ್ಕೆ ಇಟ್ಟಿದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ. ಸೊ ಲೆಟ್ಸ್ ಚೆಕ್ ದ ಕಲರ್ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಐ ಥಿಂಕ್ ಇದು ಸ್ವಲ್ಪ ಬ್ರೌನಿಶ್ ಶೇಡ್ ನಲ್ಲಿ ಬರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಸ್ವಾಚ್ ನೋಡೋಣ ಹೇಗಿದೆ ಅಂತ. ಎಸ್, ಎಕ್ಸಾಕ್ಟ್ಲಿ ದಿಸ್ ಇಸ್ ಬ್ರೌನ್ ಶೇಡ್. ಯಾಕಂದ್ರೆ ನಾನು ಇದುವರೆಗೂ ಈ ಶೇಡ್ ನ ಟ್ರೈ ಮಾಡಿಲ್ಲ ಫ್ರೆಂಡ್. ಅಂದ್ರೆ ನನಗೆ ಬ್ರೌನ್ಸ್ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ನಾನು ಯಾವಾಗ್ಲೂ ಪಿಂಕ್ ಬೇಸ್ ಲಿಪ್ಸ್ಟಿಕ್ಸ್ ನ ಜಾಸ್ತಿ ಯೂಸ್ ಮಾಡೋದು. ಮೇಕಪ್ ಲುಕ್ಸ್ ನ ಕೊಟ್ಟು ಮೇಕಪ್ ಮಾಡ್ಕೊಂಡ್ರೆ ಐ ಥಿಂಕ್ ಈ ಶೇಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ಯಂಗ್ಸ್ಟರ್ಸ್ ಗಳಿಗೆ ಪಿಂಕ್ ಶೇಡ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ, ಅದ್ ಬಿಟ್ರೆ ಪೀಚಿಶ್, ರೆಡ್ ಕಲರ್ಸ್ ಚೆನ್ನಾಗಿ ಕಾಣುತ್ತೆ. ಬಟ್ ಈ ಶೇಡ್ಸ್ ಏನಿದ್ರು ಆಲ್ಮೋಸ್ಟ್ ಸ್ವಲ್ಪ 35 to 40 ಇಯರ್ಸ್ ಏಜ್ ಲಿಮಿಟ್ ನಲ್ಲಿ ಇರೋರಿಗೆ, 35 to 40 ಇಯರ್ಸ್ ನಲ್ಲಿ ಇರೋರಿಗೆ ಈ ಶೇಡು ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇದು ನೆಕ್ಸ್ಟ್ ಶೇಡ್ ಬಂದ್ಬಿಟ್ಟು ಶೇಡ್ ನಂಬರ್ 18. ನಾನು ಇನ್ನು ಅಪ್ಲೈ ಮಾಡ್ಕೊಂಡಿಲ್ಲ. ಸೊ ನೆಕ್ಸ್ಟ್ ಶೇಡ್ ಬಂದ್ಬಿಟ್ಟು ಶೇಡ್ ನಂಬರ್ 18 ಬ್ಲಶಿಂಗ್ ಲೇಡಿ ಅಂತಿದೆ. ಸೊ ತುಂಬಾ ಚೆನ್ನಾಗಿದೆ ಈ ಕಲರ್, ಯಾಕಂತಂದ್ರೆ ಡೈಲಿ ವೇರ್ ಮಾಡೋದಕ್ಕೆ ತುಂಬಾ ಒಳ್ಳೆ ನ್ಯೂಡ್ ಶೇಡ್ ಇದು. ಸೊ ನೋಡಿ, ಇದು ಕೂಡ ಸ್ವಲ್ಪ ಬ್ರೌನ್ ಬೇಸ್ ಬರುತ್ತೆ. ಫೇರ್ ಟು ಮೀಡಿಯಂ ಇನವರಿಗೆ ಮ್ಯಾಚ್ ಆಗುತ್ತೆ. ಡಸ್ಕಿ ಸ್ಕಿನ್ ಟೋನ್ ಅವರಿಗೆ ಅಷ್ಟೊಂದು ನಾನು ಅಡ್ವೈಸ್ ಮಾಡಲ್ಲ ಈ ಕಲರ್ ನ. 2-3 ಪಿಂಕ್ಸ್ ನ ತೋರಿಸಿದ್ನಲ್ಲ, ಸೊ ಈ ಪಿಂಕ್ ಸ್ವಲ್ಪ ಡಸ್ಕಿ ಸ್ಕಿನ್ ಟೋನ್ ಅವ್ರಿಗೆ ಮ್ಯಾಚ್ ಆಗುತ್ತೆ. ಈ ಬ್ರೌನ್ ಏನಿದೆ ಮತ್ತೆ ಇವಾಗ ತೋರಿಸ್ತಾ ಇರೋ ನ್ಯೂಡ್ ಶೇಡ್ ಏನಿದೆ, ಸೊ ಇದು ಫೇರ್ ಟು ಮೀಡಿಯಂ ಸ್ಕಿನ್ ಅವ್ರಿಗೆ ಮ್ಯಾಚ್ ಆಗುತ್ತೆ. ಸ್ವಾಚ್ ನ ಸೊ ಹ್ಯಾಂಡ್ ಮೇಲೆ ತೋರಿಸ್ತೀನಿ. ಎಸ್, ಇದು ಸ್ವಲ್ಪ ಕಲರು ಸ್ಟೈನ್ ಆಗುತ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು. ಸೊ ಇದು ಸ್ವಲ್ಪ ಕಲರು ಸ್ಟೈನ್ ಆಗುತ್ತೆ ಇದು, ಬಟ್ ಒಂದೆರಡು ಸತಿ ನೀವು ಈ ತರ ಮಾಡಿದ್ಮೇಲೆ ಇದು ಫುಲ್ ಮ್ಯಾಟ್ ಫಿನಿಶಿಗೆ ಬಂದ್ಬಿಡುತ್ತೆ. ಸ್ಟೇಯಿಂಗ್ ಪವರ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಒಂದು 4 to 5 ಅವರ್ಸ್ ಇರುತ್ತೆ ವಿತೌಟ್ ಮೀಲ್ಸ್. ಒಂದ್ ವೇಳೆ ನೀರೆಲ್ಲ ಕುಡಿದ್ರೆ ಮ್ಯಾನೇಜ್ ಆಗುತ್ತೆ, ಅಷ್ಟೊಂದೇನು ನಿಮ್ಗೆ ಲಿಪ್ಸ್ಟಿಕ್ ಹೋಗೋದಿಲ್ಲ. ಒಂದ್ ವೇಳೆ ನೀವೇನಾದ್ರೂ ಆಯಿಲಿ ಫುಡ್ ನ ಕನ್ಸ್ಯೂಮ್ ಮಾಡಿದ್ರೆ, ಆಯಿಲಿ ಫುಡ್ ನ ತಿಂದ್ರೆ ಇದು ವಾಶ್ ಔಟ್ ಆಗುತ್ತೆ. ಸೊ ಇದನ್ನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಬಿಕಾಸ್ ತುಂಬಾ ದಿನ ಆಗಿತ್ತು ನಾನು ಲಿಪ್ಸ್ಟಿಕ್ ಬಗ್ಗೆ ನಾನು ಯಾವಾಗ್ಲೂ ವಿಡಿಯೋಸ್ ಮಾಡಿಲ್ಲ, 1-2 ವಿಡಿಯೋಸ್ ಎಲ್ಲ ಮಾಡಿದೀನಿ ಅಷ್ಟೇನೆ. ಸೊ ಹಾಗಾಗಿ ಇವತ್ತು ಲಿಪ್ಸ್ಟಿಕ್ ಸ್ವಾಚ್ ನ ಶೇರ್ ಮಾಡೋಣ ಅಂತ ನಿಮ್ ಜೊತೆಗೆ ಇದನ್ನ ಶೇರ್ ಮಾಡಿದೆ. ಯಾಕಂದ್ರೆ ತುಂಬಾ ಜನಕ್ಕೆ ಲಿಪ್ಸ್ಟಿಕ್
ಲಿಪ್ಸ್ಟಿಕ್ ಕ್ರೇಜಿನೆಸ್ ಇರುತ್ತೆ, ತುಂಬಾ ಜನ ಕಾಲೇಜ್ ಹುಡುಗಿರಿದ್ದೀರಾ, ಸೊ ನಿಮ್ಗೆಲ್ಲ ತಗೋಬೇಕಂತ ಒಂದು ಆಪ್ಷನ್ ಇರುತ್ತೆ. ವೆರಿ ಅಫೋರ್ಡಬಲ್ ರೇಂಜ್ ಅಲ್ಲಿ ಯಾವ್ದು ಸಿಗುತ್ತೆ ಅನ್ನೋದು ಗೊತ್ತಿರಲ್ಲ. ಕಾಸ್ಟ್ ಬಂದ್ಬಿಟ್ಟು 199 ರುಪೀಸ್. ಬಟ್ ಏನ್ ಪರ್ಪಲ್ ನಲ್ಲಿ ಯಾವಾಗ್ಲೂ ಆಫರ್ಸ್ ಗಳು ನಡೀತಾ ಇರುತ್ತೆ. ಸೊ ಅಟ್ ಪ್ರೆಸೆಂಟ್ ಅಲ್ಲಿ ಕೂಡ ಆಫರ್ಸ್ ಗಳು ನಡೀತಾ ಇದೆ. ಹೋಗ್ಬಿಟ್ಟು ಲಿಂಕ್ ನ ಚೆಕ್ ಮಾಡಿ. ಆದಷ್ಟು ನಿಮ್ಗೆ ಕಡಿಮೆ ರೇಟಿಗೆನೆ ಇದು ಅವೈಲಬಿಲಿಟಿ ಇರುತ್ತೆ. ಒಂದೊಂದ್ಸತಿ 150, 160 ರುಪೀಸ್ಗೆನೆ ಇದು 150, 160 ರುಪೀಸ್ಗೆನೆ ಈ ಲಿಪ್ ಕ್ರಯಾನ್ಸ್ ಗಳು ಸಿಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಚೆಕ್ ಮಾಡ್ತಾ ಇರಿ. ಪರ್ಪಲ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆಪ್ ಲಿಂಕ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಲವ್ ಯು ಆಲ್.